ಸಹಿಸಿಕೊಳ್ಳುವ ಕಾಲವಿಲ್ಲ, ಇನ್ನೇನಿದ್ರು ಆಕ್ಷನ್ಗೆ ರಿಯಾಕ್ಷನ್. ನಾಗಮಂಗಲದಲ್ಲಿ ಪೆಟ್ರೋಲ್ ಬಾಂಬ್ ಹಾಕಿದ್ದೆ ಮುಸಲ್ಮಾನ್ರೆ, ಆಗ ಮದ್ದೂರಿನ ರೀತಿ ಪ್ರತಿಕ್ರಿಯಿಸಿದ್ರೆ ಮತ್ತೆ ಮರುಕಳಿಸ್ತಾ ಇರಲಿಲ್ಲ. ಸಹಿಸಿಕೊಳ್ಳೋ ಕಾಲ ಎಲ್ಲ ಮುಗಿದೋಯ್ತು, ಇನ್ನೇನಿದ್ರು ಆಕ್ಷನ್ಗೆ ರಿಯಾಕ್ಷನ್ನು. ನಾಗಮಂಗಲದಲ್ಲಿ ಪೆಟ್ರೋಲ್ ಬಾಂಬ್ ಹಾಕಿದ್ದೆ ಮುಸಲ್ಮಾನರು, ಆಗ ಮದ್ದೂರಿನ ರೀತಿ ಅಂದರೆ ಇವಾಗ ನಾವು ಯಾವ ರೀತಿ ಪ್ರತಿಕ್ರಿಯಿಸಿದ್ದೀವೋ ಅವತ್ತೇ ನಾವು ಪ್ರತಿಕ್ರಿಯಿಸಿದ್ರೆ ಈ ಘಟನೆ ಆಗ್ತಾ ಇರಲಿಲ್ಲ, ಮರುಕಳಿಸ್ತಾ ಇರಲಿಲ್ಲ. ಚಿಕ್ಕಮಗಳೂರಿನಲ್ಲಿ ವಿಧಾನ ಪರಿಷತ್ ಸದಸ್ಯ ಸಿ.ಟಿ. ರವಿ ಈ ಹೇಳಿಕೆಯನ್ನು ಕೊಟ್ಟು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನೀವು ಮತೀಯ ಭಯೋತ್ಪಾದನೆ ಮಾಡಿದ್ರೆ ಸಹಿಸಿಕೊಳ್ಬೇಕಾ ಅನ್ನೋ ಪ್ರಶ್ನೆನ ಕೂಡ ಕೇಳಿದ್ದಾರೆ. ಸಹಿಸಿಕೊಳ್ಳುವ ಕಾಲವಿಲ್ಲ, ಇನ್ನೇನಿದ್ರು ಆಕ್ಷನ್ಗೆ ರಿಯಾಕ್ಷನ್. ಚಿಕ್ಕಮಗಳೂರಿನಲ್ಲಿ ವಿಧಾನ ಪರಿಷತ್ನ ಬಿಜೆಪಿ ಸದಸ್ಯ ಸಿ.ಟಿ. ರವಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಪಾತ್ರ ಇಲ್ಲ, ಅವರೇ ಗಲಾಟೆ ಮಾಡಿದ್ರು. ನೋಡ್ರಿ, ಎಲ್ರಿಗೂ ಗೊತ್ತು, ಅಂಗೈ ಹುಣ್ಣಿನಷ್ಟು ಸ್ಪಷ್ಟ. ನಾಗಮಂಗಲದಲ್ಲಿ ಗಣಪತಿಯ ಮೆರವಣಿಗೆ ಮೇಲೆ ಪೆಟ್ರೋಲ್ ಬಾಂಬ್ ಹಾಕಿದ್ದು ಮುಸಲ್ಮಾನರೇ. ಆಗ ಮದ್ದೂರಿನ ರೀತಿ ರಿಯಾಕ್ಟ್ ಆಗಿದ್ರೆ ಮದ್ದೂರಿಂದು ಮರುಕಳಿಸ್ತಿರ್ಲಿಲ್ಲ. ಸರ್ಕಾರ ಹಿಂದೂ ಮತ್ತು ಮುಸಲ್ಮಾನರನ್ನು ಒಂದೇ ತಕ್ಕಲಿ ತೂಗ್ತು. ಅದನ್ನು ಪ್ರತಿಭಟಿಸಿದವರನ್ನು ಕೇಸ್ ಹಾಕಿ ಜೈಲಿಗೆ ಕಳಿಸಿದ್ರು. ಆ ಒಂದೇ ತಕ್ಕಡಿಯಲ್ಲಿ ಇಟ್ಟು ತೂಕುವಂತ ಕಾಜಿ ನ್ಯಾಯ ಇದೆಯಲ್ಲ, ಈ ಕಾಜಿ ನ್ಯಾಯ ಇವರಿಗೆ ಈ ರೀತಿ ಹಲ್ಲತ್ತೋದು ಕಾರಣ ಆಗಿರೋದು. ಪೊಲೀಸ್ ಸ್ಟೇಷನ್ ಸುಟ್ಟವ್ರನ್ನ, ಡಿಜೆಹಳ್ಳಿ ಕೆಜೆಹಳ್ಳಿ ಸುಟ್ಟವ್ರನ್ನ ಕೇಸ್ ವಾಪಸ್ ತೆಗೆದುಕೊಳ್ತಕ್ಕಂಥ ಶಿಫಾರಸ್ ಇದೆಯಲ್ಲ, ಇವರಿಗೆ ಅನಿಸಿದೆ ನಾವು ಏನ್ ಮಾಡಿದ್ರು ದಕ್ಕಿಸ್ಕೊಳ್ಬಹುದು. ಆ ಒಂದು ಕೂಟ ರಾಜನೀತಿ ಇದೆಯಲ್ಲ, ಇದರಿಂದಾಗಿ ಅವರಿಗೆ ಕಲ್ಲು ಹೊಡೆದ್ರು ದಕ್ಕಿಸ್ಕೋಬಹುದು, ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರು ದಕ್ಕಿಸ್ಕೊಳ್ಬಹುದು. ಅದಕ್ಕೆ ಬ್ರೇಕ್ ಹಾಕ್ರಿ, ಸರಿ ಹೋಗುತ್ತೆ. ಯಾವ ಮುಖ ಇಟ್ಕೊಂಡು ನೀವು ನಿಮ್ಮ ಸಂಪುಟದಲ್ಲಿ ಪೊಲೀಸ್ ಸ್ಟೇಷನ್ ಸುಟ್ಟವ್ರನ್ನ, ಕಲ್ಲು ಹೊಡೆದವ್ರನ್ನ, ಊರು ಸುಟ್ಟವ್ರನ್ನ ಕೇಸ್ ವಾಪಸ್ ತೆಗೆದುಕೊಳ್ಳೋ ಶಿಫಾರಸ್ ಮಾಡ್ತೀರಿ? ನೀವು ಯಾವ ಮುಖ ಇಟ್ಕೊಂಡು ಶಿಫಾರಸ್ ಮಾಡ್ತೀರಿ? ಇದರಿಂದ ಪ್ರಚೋದನೆ ಅಲ್ವಾ ಇದು ಪ್ರಚೋದನೆ. ನಾನು ಆಕ್ಷನ್ ಮಾಡಿದ್ರೆ ರಿಯಾಕ್ಷನ್ ಆಗುತ್ತೆ ಅಂತ ಹೇಳಿದ್ದೇನೆ. ಎಷ್ಟು ದಿನ ಹಿಂದೂ ಸಮಾಜ ಸಹಿಸ್ಕೊಳ್ಳುತ್ತೆ? ಎಷ್ಟು ದಿನ ಸಹಿಸ್ಕೊಳ್ಬೇಕು? ನಿಮ್ಗೆ ಸಹಿಸ್ಕೊಂಡಿದ್ದ ಕಾರಣಕ್ಕೇನೆ ಭಾರತ ನಾಲ್ಕು ತುಂಡಾಯ್ತು. ಸಹಿಸ್ಕೊಂಡಿದ್ದ ಕಾರಣಕ್ಕೇನೆ ಕಾಶ್ಮೀರಿ ಮೂಲ ನಿವಾಸಿ ಹಿಂದೂಗಳನ್ನ ಬೀದಿಲಿ ನಿಲ್ಲಂಗ್ ಮಾಡಿದ್ರಿ. ನಾವು ಬೀದಿಲಿ ನಿಲ್ಬೇಕಾ? ನಾವು ನಿರಾಶ್ರಿತರಾಗಬೇಕಾ? ಸಹಿಸ್ಕೊಂಡಿದ್ದ ಕಾರಣಕ್ಕೆ ನಿಮ್ ದಾಟಿಲೇ ಉತ್ತರ ಕೊಟ್ರೆ, ನಿಮ್ದೇ ಹಮುರಾಬಿ ಸಿದ್ಧಾಂತ ನಾವು ಅಳವಡಿಸ್ಕೊಂಡ್ರೆ, ಹಲ್ಲಿಗಲ್ಲು ತಲೆಗೆ ತಲೆ ಅಂದ್ರೆ ಕಲ್ಲಿಗೆ ಕಲ್ಲು ಅಂದ್ರೆ ಎಷ್ಟು ದಿನ ಸಹಿಸ್ಕೊಳ್ಬೇಕು? ನೀವು ನಿಮ್ಮ ಮತೀಯ ವಿಚಾರಗಳನ್ನ ಸ್ಪ್ರೆಡ್ ಮಾಡ್ತಾ ಹೋಗಿ ಮತೀಯ ಭಯೋತ್ಪಾದನೆಯನ್ನು ನಿರ್ಮಾಣ ಮಾಡಿ, ನಾವು ಮಾತ್ರ ಸಹಿಸ್ಕೊಳ್ತಾ ಇರಬೇಕು. ದೇಶ ತುಂಡಾದ್ರೂ ಸಹಿಸ್ಕೋಬೇಕು, ಪಾಕಿಸ್ತಾನ ಜಿಂದಾಬಾದನ್ನು ಸಹಿಸ್ಕೋಬೇಕು, ನಮ್ಮ ದೇವರುಗಳನ್ನ ನಿರಾಕರಿಸಿದ್ರು ಸಹಿಸ್ಕೊಳ್ಬೇಕು, ನಮ್ಮ ದೇವ್ರ ಉತ್ಸವದ ಮೇಲೆ ಕಲ್ಲು ಹೊಡೆದ್ರು ಸಹಿಸ್ಕೋಬೇಕು ಅಲ್ವಾ? ಸಹಿಸ್ಕೊಳ್ಳೋ ಕಾಲ ಇಲ್ಲ ಈಗ. ಇನ್ನೇನಿದ್ರು ಆಕ್ಷನ್ಗೆ ರಿಯಾಕ್ಷನ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.